ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಡೈಲಿ ಚಾಪ್ಟರ್. ನಿನ್ನೆ ವ್ಲಾಗ್ಸಲ್ಲೆಲ್ಲ ನೋಡಿರ್ತೀರಾ, ನಾನು ನಮ್ಮ ಫ್ರೆಂಡ್ ಊರಿಗೆ ಹೋಗಿದ್ದೆ. ಅಲ್ಲಿ ಮಾರಕ್ಕನ ಜಾತ್ರೆ ಮಾಡಿದರು ಅಂತ. ಆಬ್ವಿಯಸ್ಲಿ ಮಾರಮ್ಮನ ಜಾತ್ರೆ ಅಂತಂದರೆ ಚಿಕನ್ ಮಾಡೇ ಮಾಡ್ತಾರೆ. ಅವ್ರ ಮನೆಯಲ್ಲಿ ಅವ್ರ ಅಣ್ಣ ಚಿಕನ್ ಕರಿ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ನಾವು ಹೇಳಿದ್ವಿ, ಅಣ್ಣ ನೀವೇ ಮಾಡಿ ಅಂತ. ಅದಕ್ಕೆ ಅವ್ರ ಅಣ್ಣ ತೋರಿಸ್ತಿದ್ದಾರೆ ಯಾವ ಥರ ಚಿಕನ್ ಕರಿ ಮಾಡೋದಂತ. ನೋಡೋಣ ಬನ್ನಿ. ಫಸ್ಟ್ ಒಂದು ತಪ್ಪಲೆ ಅಥವಾ ಪ್ಯಾನ್ ಏನು ತೊಗೊಂಡ್ರು ಓಕೆನೆ. ತೊಗೊಂಡ್ಬಿಟ್ಟು ಅದರೊಳಗಡೆ ಎಣ್ಣೆ ಕಾಯಕ್ಕೆ ಇಡಬೇಕು. ಕಾದಾದಮೇಲೆ ಒಂದು ಸ್ವಲ್ಪ ಸೋಂಪು ಹಾಕಬೇಕು. ನನ್ನ ಫ್ರೆಂಡ್ ಅವ್ರ ಮನೆಯಲ್ಲಿ ಒಳಗಡೆ ಚಿಕನ್ ಏನು ತೊಗೊಂಡೋಗಲ್ಲ, ಅದಕ್ಕೋಸ್ಕರನೇ ಹೊರ್ಗಡೆನೇ ಮಾಡ್ತಿದ್ದಾರೆ. ಅದನ್ನಾದಮೇಲೆ ಹಸಿ ಕರ್ಬೇವಿನ ಸೊಪ್ಪು ಹಾಕ್ತಿದ್ದಾರೆ. ಅದಾದಮೇಲೆ ಮೆಣಸಿನ್ಕಾಯಿ ಹಾಕ್ತಿದ್ದಾರೆ. ಹಸಿ ಕರ್ಬೇವಿನ ಸೊಪ್ಪು ಯಾಕೆ ಹಾಕ್ತಾರೆ ಅಂತಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಗ್ರೇವಿಗೆ, ಅದಕ್ಕೆ ಅಂತ ಹೇಳ್ಬಿಟ್ಟು ಹಸಿ ಕರ್ಬೇವಿನ ಸೊಪ್ಪು ಹಾಕ್ತಿದ್ದಾರೆ. ಅದನ್ನೊಂದು ಸ್ವಲ್ಪ ಬಾಡಿಸ್ಕೊಂಡು ಅದಾದಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ಒಂದು ಬಟ್ಲು ಫುಲ್ ಹಾಕ್ಕೊಂಡಿದ್ದಾರೆ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಲ್ವ, ಬೇಗ ತಳ್ಳಂಟ್ಕೊಬಿಡುತ್ತೆ. ಅದಕ್ಕೆ ಚೌಟಲ್ಲಿ ಅದು ನೀಟಾಗೆ ಅನ್ಕೊತಾ ಇರಬೇಕು. ಅಗಲಲ್ಲ, ಇಲ್ಲಾಂತಂದರೆ ತಳ ಫುಲ್ ಅಂಟ್ಕೊಂಡ್ಬಿಡುತ್ತೆ. ಅದು ಹಸಿ ಸ್ಮೆಲ್ ಹೋಗಿದೆ ಅಂತ ಗೊತ್ತಾಗಿದ್ದ ತಕ್ಷಣವೇ 6ರಿಂದ 7 ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ರವನ್ನ ಅದನ್ನು ಹಾಕ್ತಿದ್ದಾರೆ. ಈಗ ಅದು ಫುಲ್ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೋಬೇಕು ನೀಟಾಗೆ. ಈರುಳ್ಳಿ ಸಾಕ. ಅದು ಬ್ರೌನ್ ಕಲರ್ ಬಂದಾಗಿದೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಒಂದು 4ರಿಂದ 5 ಟೊಮೆಟೊ ಚಿಕ್ಕ ಕಟ್ ಮಾಡ್ಕೊಂಡು ಹಾಕ್ತಿದ್ದಾರೆ. ಇಲ್ಲಿ ಅವರು ಟೊಮೆಟೊನ ಫುಲ್ ಹಿಂಡ್ಬಿಟ್ಟು ಹಾಕ್ತಿದ್ದಾರೆ, ಅದರಲ್ಲಿರೋ ಹುಳಿ ಎಲ್ಲ ಹೋಗಲಿ ಅಂತ. ಹುಳಿ ಇರೋದನ್ನ ಹಂಗೆ ಹಾಕ್ಬಿಟ್ರೆ ಅದು ಗ್ರೇವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡೋಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಹಿಂಡ್ಬಿಟ್ಟು ಹಾಕ್ತಿದ್ದಾರೆ. ನಿಮ್ಮ ಆಪ್ಷನಲ್, ನಿಮ್ಗೆ ಯಾವ ಥರ ಕನ್ವೀನಿಯೆಂಟ್ ಇದ್ದರೆ ಆ ಥರ ಹಾಕ್ಬೋದು. ಇಲ್ಲ ನಾವು ಹಾಗೆ ಹಾಕ್ತೀವಿ ಅಂತಂದರೂ ಓಕೆನೇ, ನಿಮ್ಮ ಇಷ್ಟ. ಎಣ್ಣೆ ಎಲ್ಲ ಹೊರಗಡೆ ಬಿಟ್ಕೊಳ್ಳೋವರೆಗೂ ಟೊಮೆಟೊ ಮತ್ತು ಈರುಳ್ಳಿನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವೀಗ ನೋಡ್ತಾ ಇರ್ಬೋದು, ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ. ಈ ಥರ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಇದು ಎಣ್ಣೆ ಬಿಟ್ಕೊಂಡಾದ್ಮೇಲೆ 4ರಿಂದ 5 kg ಚಿಕನ್ ತೊಗೊಂಡಿದ್ದಾರೆ, ಬಾಯ್ಲರು. ಯಾಕಪ್ಪ ಅಂತಂದರೆ ಬಾಯ್ಲರ್ ತೊಗೊಂಡ್ರೆ ಬೇಗ ಬೇಯುತ್ತೆ ಮತ್ತು ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗೂ ಇರುತ್ತೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಬಾಯ್ಲರ್ ತೊಗೊಂಡಿದ್ದಾರೆ ಅವರು. ಅದನ್ನು ಫುಲ್ ತೊಳ್ಕೊಂಬಿಟ್ಟು ನೀರೇನು ಇಲ್ದಂಗೆ ಹಿಂಡ್ಬಿಟ್ಟು ಹಾಕಬೇಕು. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ನೀವು ಬೇಕಂತಂದರೆ ಲಾಸ್ಟಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು. ಬಟ್ ಇದು ಸ್ಟಾರ್ಟಿಂಗೇ ಚಿಕನ್ ಹಾಕಿದ ತಕ್ಷಣ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕು. ಯಾಕೆಂತಂದರೆ ಚಿಕನ್ ಚೆನ್ನಾಗಿ ಬೇಯಬೇಕು, ಅದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟೇ ಉಪ್ಪು ಹಾಕ್ತಿದ್ದಾರೆ. ಅದಾದಮೇಲೆ 2ರಿಂದ 3 ಸ್ಪೂನಷ್ಟು ಅರಿಶಿನ ಹಾಕ್ತಿದ್ದಾರೆ. ಹಾಕಿದ್ಮೇಲೆ ಎಲ್ಲ ನೀಟಾಗಿ ಕಲಿಸ್ಬಿಡ್ಬೇಕು. ಉಪ್ಪು ಮತ್ತು ಚಿಕನ್ ಅರಿಶಿನ ಎಲ್ಲ ಸೇರಿಸಿ ಅಲ್ಲಿ ಮಾಡ್ತಿರ್ಬೇಕಾದ್ರೆ ನಂಗೆ ಆ ಸ್ಮೆಲ್ ಕುಡಿದು ನಾನು ಯಾವಾಗ ತಿಂತೀನಪ್ಪ ಅನಿಸ್ಬಿಡ್ತೈತೆ. ಅಷ್ಟು ಸಖತ್ತಾಗಿ ಸ್ಮೆಲ್ ಬರ್ತಿತ್ತು. ನನಗಂತೂ ನಿಜ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಅದು ಬೇರೆ ನಂಗೆ ಚಿಕನ್ ಅಂದರೆ ಫುಲ್ ಫೇವ್ರೆಟ್, ಅಷ್ಟು ಫೇವ್ರೆಟ್ಟು. ಅದಕ್ಕೆ ಯಾವಾಗ ತಿಂತೀನೋ ಅನಿಸ್ಬಿಡ್ತಿತ್ತು. ನಾನು ಫಸ್ಟಲ್ಲೇ ಹೇಳಿದ್ದೆ ನೀರೇನು ಹಾಕಬಾರ್ದು ಅಂತಂದರೆ, ಯಾಕೆ ಅಂತಂದರೆ ಚಿಕನಲ್ಲೇ ನೀರು ಜಾಸ್ತಿ ಇರುತ್ತೆ ಅಂತ. ನೀವೀಗ ನೋಡ್ತಾ ಇರ್ಬೋದು, ಕುದೀತಾ ಎಷ್ಟೊಂದು ನೀರೆಲ್ಲ ಈಚೆ ಬಂದಿದೆ ಅಂತ. ಅದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನಾವು ನೀರೇನು ಹಾಕಬಾರ್ದು. ಮತ್ತು ಈ ಗಿಡಗಳೆಲ್ಲ ಅವ್ರ ಮನೆ ಪಕ್ಕನೇ ಹಾಕಿದ್ದಾರೆ. ನನಗಂತೂ ಮನೆ ಮುಂದೆ ಅಕ್ಕಪಕ್ಕ ಎಲ್ಲ ಗಿಡಗಳಿದ್ರೆ ಜಾಸ್ತಿ ಇಷ್ಟ. ಅವ್ರ ಮನೆ ಪಕ್ಕದಲ್ಲೇ ಬಿಕ್ಕೆಹಣ್ಣು ಗಿಡ ಮತ್ತು ಬಾಳೆಹಣ್ಣು ಗಿಡ, ಮಾವಿನಕಾಯಿ ಗಿಡ, ಏನೇನೋ ಗಿಡ ಎಲ್ಲ ಹಾಕಿದ್ದಾರೆ. ನನಗಂತೂ ಚಿಕನಿಂದ ಏನೇನು ಐಟಮ್ಸ್ ಮಾಡ್ತಾರೋ, ಚಿಕನ್ ಗ್ರೇವಿ, ಚಿಕನ್ ಸಾಂಬಾರು, ಚಿಕನ್ ತಂದೂರಿ ಏನೇನು ಮಾಡ್ತಾರೋ ಏನೂ ಬರೋಲ್ಲ ನನಗೆ. ಬೇರೆ ಎಲ್ಲ ಬರುತ್ತೆ. ಬಟ್ ನಮ್ಮಮ್ಮ ಹೇಳ್ತಿದ್ರು ಚಿಕನ್ ಸಾಂಬಾರು ಕಲ್ತ್ಕೊಳ್ಳೆ ಅಂತ. ನಾನು ಒಂದು ಸರಿಗೂ ನಮ್ಮಮ್ಮಗೆ ಹೇಳ್ದಾಗ ಒಂದು ಸರಿನೂ ಹೋಗಿ ನೋಡಿ ಕಲ್ತ್ಕೊಂಡಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ನೋಡಿ ಕಲ್ತ್ಕೊಂಡಿದ್ದೀನಿ ಇವತ್ತೇ. ಫಸ್ಟಲ್ಲೇ ಆಗಲೇ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿದ್ರು, ಮತ್ತು ಈಗ ನುಣ್ಣಂದುಪ್ಪು ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದಾರೆ. ಅದು ಹಾಕಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು 5ರಿಂದ 6 ಸ್ಪೂನ್ ಹಾಕ್ತಾಯಿದ್ದಾರೆ ಇಲ್ಲಿ. ಫಸ್ಟೇ ಪುದೀನ ಸೊಪ್ಪು ಹಾಕಿಲ್ಲ, ಈ ಥರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಹಾಕ್ತಾಯಿದ್ದಾರೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ. ಮತ್ತು ಇನ್ನೊಂದು ಸರಿ ಈಗ ಮಿಕ್ಸ್ ಮಾಡ್ಕೋಬೇಕು. ಗ್ರೇವಿ ಫುಲ್ ಕಂಪ್ಲೀಟ್ ಆಗೋವರೆಗೂ ಒಂದು ಸ್ವಲ್ಪನೂ ನೀರು ಹಾಕಬಾರ್ದು. ಯಾಕೆಂತಂದರೆ ಅದರಲ್ಲಿಂದನೇ ಎಷ್ಟೊಂದು ನೀರೆಲ್ಲ ಈಚೆ ಬಂದಿದೆ, ನೋಡ್ತಾ ಇರ್ಬೋದು. ಅದಕ್ಕೆ ಒಂದು ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ ಇಲ್ಲಿ. ಈ ಥರ ಕುದಿಬೇಕಾದ್ರೆ ಚಿಕನ್ ಫ್ರೈ ಮಸಾಲ ಮತ್ತು ಚಿಕನ್ ಮಸಾಲ, ಏನೇನು ಮಸಾಲ ನೀವು ಹಾಕ್ತೀರೋ ಅದೆಲ್ಲ ಹಾಕಬೇಕು. ಇಷ್ಟೆಲ್ಲ ಹಾಕಾದ್ಮೇಲೆ ಲಾಸ್ಟ್ ಒಂದು ಸರಿ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಅಲ್ಲೆಲ್ಲ ಚಿಕನ್ ಎಲ್ಲ ಬೆಂದಿದೆ, ಬಾಯ್ಲರ್ ಅಲ್ವಾ, ಬೇಗನೆ ಬೇಯುತ್ತೆ.
ಚಿಕನ್ ಎಲ್ಲ ಫುಲ್ ಬೆಂದೋಗ್ಬಿಟ್ಟಿದೆ. ಈಗ ಲಿಡ್ ಕ್ಲೋಸ್ ಮಾಡಬೇಕು. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ತೆಗಿಬೇಕು. ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೇ, ಚಿಕನ್ ಗ್ರೇವಿ ರೆಡಿಯಾಗಿದೆ. ಈಗ ನೋಡ್ತಾ ಇರ್ಬೋದು ನೀವು. ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.